ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಯಾರು ಏನು ಮಾಡುವರು, ನನಗೇನು ಕೇಡು ಮಾಡುವರು? ರಾಹುಲ್ ಗಾಂಧಿ ಅವರ ತಲೆಯಲ್ಲಿ ಇದೇ ಇರಬಹುದು. ನನ್ನನ್ನ ಯಾರು ಏನು ಮಾಡೋದಕ್ಕೆ ಆಗೋದಿಲ್ಲ, ನಾನು ಏನ್ ಮಾತಾಡಿದ್ರು ನಡೆಯುತ್ತೆ, ಯಾಕಂದ್ರೆ ನನ್ನ ಹತ್ರ ದೇಶದ ಪ್ರತಿಷ್ಠಿತ ಲಾಯರ್ಗಳಿದ್ದಾರೆ, ಅವರು ನನ್ನನ್ನ ಬಚಾವ್ ಮಾಡ್ತಾರೆ ಅನ್ನುವ ಲೆಕ್ಕಾಚಾರದಲ್ಲಿ ಇದ್ದಾರೆ. ಯಾರೆಷ್ಟೇ ಉಗಿರಿ, ಎಷ್ಟು ಬೈದು ಬೇಕಾದ್ರೆ ಬುದ್ಧಿ ಹೇಳಿ, ಯಾವುದು ಅಂಟೋದೇ ಇಲ್ಲ. ಮತ್ತೆ ಮತ್ತೆ ಅದೇ ಕೆಲಸ ಮಾಡೋದು. ಸೀರಿಯಸ್ಲಿ ಒಬ್ಬ ರಾಜಕೀಯ ನಾಯಕನ ಮೇಲೆ ಇಷ್ಟೊಂದು ಕೇಸ್ಗಳು ಇರೋದು ನಂಗಂತೂ ನೆನಪಿಲ್ಲ. ಆದ್ರೆ ಈ ಸಲ ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅವರಿಗೆ ಸರಿಯಾಗಿ ಬಿಸಿ ಮುಟ್ಟಿಸಿದ್ದಾರೆ. ಹೆಂಗೆ ಉಗ್ದಿದ್ದಾರೆ ಅಂದ್ರೆ ಮುಖ ಒರ್ಸ್ಕೊಳ್ಳೋಕೆ ಖರ್ಚಿಫಲ್ಲ ಟವಲೇ ಬೇಕಾಗತ್ತೆ. ಈ ರಾಹುಲ್ ಗಾಂಧಿ ಲಡಾಖ್ನ ಈಸ್ಟರ್ನ್ ಬಾರ್ಡರ್ ನಿಂದ ಸಮಸ್ಯೆಯನ್ನ ತಂದ್ಕೊಂಡಿದ್ರು. ಭಾರತೀಯ ಸೇನೆಯ ಮೇಲೆ ಅವಮಾನ ಆಗುವ ಹಾಗೆ ಮಾತಾಡಿ ಮಾನಹಾನಿ ಕೇಸ್ ಹಾಕಿಸಿಕೊಂಡಿದ್ರು. ಈಗ ಅದೇ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ, ಇಫ್ ಯು ಆರ್ ಅ ಟ್ರೂ ಇಂಡಿಯನ್, ನೀವು ಈ ರೀತಿ ಮಾತಾಡ್ತಾ ಇರ್ಲಿಲ್ಲ. ಅಂದ್ರೆ ನೀನು ನಿಜವಾದ ಭಾರತೀಯನೇ ಆಗ್ತಿದ್ರೆ ಈ ತರ ಮಾತಾಡ್ತಾ ಇರ್ಲಿಲ್ಲ ಅಂತ. ಸುಪ್ರೀಂ ಕೋರ್ಟ್ ಇಷ್ಟೊಂದು ಕಠೋರ ಶಬ್ದವನ್ನ ಬಳಸಿದ್ದಾರೆ ಅಂದ್ರೆ ತುಂಬಾ ಆಶ್ಚರ್ಯನೇ. ಚೀನಾ ಭೂ ಕಬಳಿಕೆ ಮಾಡಿದೆ ಅಂತ ಹೇಳಿದ ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ಈಗ ಚಿಮಾರಿ ಹಾಕಿರೋದು. ಏನಿದು ಕೇಸ್? ಸುಪ್ರೀಂ ಕೋರ್ಟ್ ವರೆಗೂ ಇದು ಹೋಗಿದ್ದೇಗೆ? ಕೋರ್ಟ್ ಹೇಳಿದ್ದೇನು, ರಾಹುಲ್ ಗಾಂಧಿ ಹೇಳಿದ್ದೇನು, ಇದೆಲ್ಲ ಕೂಡ ನೋಡ್ತಾ ಹೋಗೋಣ. ಕಾಂಗ್ರೆಸ್ನ ನಾಯಕ ಇಟಲಿ ಮಾತೆಯ ಪುತ್ರ ರಾಹುಲ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಮೋದಿ ನೇತೃತ್ವದ ಸರ್ಕಾರ ಲಡಾಖ್ನಲ್ಲಿ LOC ಬಳಿ ಭಾರತದ ಭೂ ಪ್ರದೇಶದ ಮೇಲೆ ಚೀನಾ ಅತಿಕ್ರಮಣ ಮಾಡಿದೆ ಅನ್ನುವ ಸತ್ಯವನ್ನ ಮುಚ್ಚಿಟ್ಟಿದೆ. ಭಾರತದ ತುಂಬಾ ಜಾಗವನ್ನ ಚೀನಾ ಆಕ್ರಮಿಸಿಕೊಂಡಿದೆ ಅನ್ನುವ ಆರೋಪವನ್ನ ಮಾಡಿದ್ರು. ರಾಹುಲ್ ಗಾಂಧಿ ಒಂದ್ಸಲ ಅಲ್ಲ, ಈ ಆರೋಪ ತುಂಬಾ ಸಲ ಮಾಡಿದ್ದಾರೆ. ಭಾರತದ 2000ದಿಂದ 4000 ಚದರ ಕಿಲೋಮೀಟರ್ ಭೂಪ್ರದೇಶ ಚೀನಾ ಆಕ್ರಮಿಸಿಕೊಂಡಿದೆ ಅಂತ. ಭಾರತ ಸರ್ಕಾರ ಸಾರ್ವಜನಿಕರಿಗೆ ಸುಳ್ಳು ಹೇಳಿದೆ. ಪ್ರಧಾನ ಮಂತ್ರಿ ಮೋದಿ ಅವರು ಚೀನಾವನ್ನ ಎದುರಿಸೋಕೆ ಯಾವುದೇ ಹೋರಾಟ ಮಾಡಿಲ್ಲ ಅಂತ ರಾಹುಲ್ ಆರೋಪ ಮಾಡ್ತಾರೆ. 2023ರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನಡೆದ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಸಾರ್ವಜನಿಕವಾಗಿ ಹೇಳ್ತಾರೆ, ಚೀನಾ ಭಾರತದ 2000 ಚದರ ಕಿಲೋಮೀಟರ್ ಭೂಪ್ರದೇಶವನ್ನ ಆಕ್ರಮಿಸಿಕೊಂಡಿದೆ ಮತ್ತು ಚೀನಾ ಸೇನೆ ನಮ್ಮ ಸೈನಿಕರನ್ನ ಹೊಡೆದು ಹಾಕಿದ್ರು. ಆದ್ರೂ ನಮ್ಮ ಪ್ರಧಾನ ಮಂತ್ರಿ ಸುಮ್ಮನೆ ಆಗಿದ್ದಾರೆ ಅನ್ನೋದು ಪದೇ ಪದೇ ಹೇಳ್ತಾ ಇದ್ರು. ಈ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. BROದ ಮಾಜಿ ಡೈರೆಕ್ಟರ್ ಉದಯ್ ಶಂಕರ್ ಶ್ರೀವತ್ಸವ್ ಲಕ್ನೋ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆಯನ್ನ ಹೂಡಿದ್ರು. ರಾಹುಲ್ ಗಾಂಧಿ ಭಾರತೀಯ ಸೇನೆಯ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ದಾರೆ. ಸೈನಿಕರನ್ನ ಹೊಡೆದಿದ್ದಾರೆ ಅನ್ನುವ ಮೂಲಕ ಅವರ ನೈತಿಕತೆಯನ್ನ ಕುಗ್ಗಿಸಿದ್ದಾರೆ. ಸಾರ್ವಜನಿಕವಾಗಿ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಅನ್ನೋದರ ಮೇಲೆ ಕೇಸ್ ದಾಖಲಾಗುತ್ತೆ. ಇದಾದ ಮೇಲೆ ಮಾನನಷ್ಟ ಮೊಕದ್ದಮೆ ರದ್ದುಗೊಳಿಸುವಂತೆ ಸುಪ್ರೀಂ ಕೋರ್ಟ್ ಮೊರೆ ರಾಹುಲ್ ಗಾಂಧಿ ಹೋಗ್ತಾರೆ. ಆಗಸ್ಟ್ 4, 2025ರಂದು ಸುಪ್ರೀಂ ಕೋರ್ಟ್ ಜಸ್ಟಿಸ್ ದಿಬಾಂಕರ್ ದತ್ತಾ ಅವರ ಬೆಂಚ್ ನಿಂದ ಹಿಯರಿಂಗ್ ನಡೆಸ್ತಾರೆ. ಅದರಲ್ಲಿ ಈ ಮಾನನಷ್ಟ ಮೊಕದ್ದಮೆಗೆ ಸ್ಟೇ ಕೊಡ್ತಾರೆ. ಅದರ ಜೊತೆಗೆ ಖಡಕ್ ಪ್ರಶ್ನೆಯನ್ನ ಕೇಳ್ತಾರೆ, ನೀವು ಹೇಳಬೇಕಾಗಿರೋದನ್ನ ಸದನದಲ್ಲಿ ಯಾಕೆ ಹೇಳೋದಿಲ್ಲ ಅಂತ. ಜೊತೆಗೆ ಅವರ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ಕೇಳ್ತಾರೆ, ನಿಮ್ಗೆ ಚೀನಾ ಭಾರತದ 2000 ಚದರ ಕಿಲೋಮೀಟರ್ ಜಾಗವನ್ನ ಆಕ್ರಮಿಸಿಕೊಂಡಿದೆ ಅನ್ನುವ ಮಾಹಿತಿ ಹೇಗೆ ಸಿಕ್ತು? ಇದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಅಂತ. ರಾಹುಲ್ ಗಾಂಧಿ ಅಲ್ಲೇ ಇದ್ದು ಕಣ್ಣಾರೆ ಏನಾದ್ರೂ ನೋಡಿದ್ದಾರಾ ಅಥವಾ ಯಾವ್ದಾದ್ರೂ ಸ್ಯಾಟಲೈಟ್ ಇಮೇಜ್ಗಳು ಇದೆಯಾ, ಏನಾದ್ರೂ ಆಧಾರ ಇದೆಯಾ ಅಂತ ಕೇಳ್ತಾರೆ. ಯಾವುದೇ ಸಾಕ್ಷಿಗಳು ಇಲ್ಲ ಅಂದ್ಮೇಲೆ ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಯನ್ನ ಯಾಕೆ ಕೊಡ್ತೀರಾ? ಬಾರ್ಡರ್ನಲ್ಲಿ ಯುದ್ಧದ ವಾತಾವರಣ ಅಥವಾ ಅಶಾಂತಿ ಇದ್ದಾಗ ಎರಡು ಕಡೆಗೂ ನಷ್ಟ ಆಗೋದು ಸಹಜ. ನೀವು ನಿಜವಾದ ಭಾರತೀಯನೇ ಆಗಿದ್ರೆ ಇಂತಹ ಹೇಳಿಕೆಯನ್ನ ಕೊಡ್ತಾ ಇರ್ಲಿಲ್ಲ ಅಂತ ನ್ಯಾಯಾಲಯ ಕ್ಯಾಕರಿಸಿ ಮುಖಕ್ಕೆ ಹೋಗ್ತಿದೆ.
ಈ ರೀತಿ ಹೇಳಿಕೆಯಿಂದ ರಾಷ್ಟ್ರೀಯ ಭದ್ರತೆ ವಿಷಯಕ್ಕೆ ತೊಂದರೆ ಆಗುತ್ತೆ. ರಾಷ್ಟ್ರೀಯ ಹಿತಾಸಕ್ತಿಗೂ ಇದು ಹಾನಿಕಾರ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇಲ್ಲಿ ವಾಕ್ ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿ ಎರಡನ್ನ ಕೂಡ ಅರ್ಥ ಮಾಡ್ಕೊಳ್ಬೇಕು. ನಿಮ್ಗೆ ವಾಕ್ ಸ್ವಾತಂತ್ರ್ಯ ಇದೆ ನಿಜ, ಹಾಗಂತ ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಡ್ಬೇಡಿ. ಅದು ಕೂಡ ಸಾರ್ವಜನಿಕವಾಗಿ ರಾಷ್ಟ್ರೀಯ ಭದ್ರತೆಯ ವಿಷಯದ ಬಗ್ಗೆ ಮಾತಾಡುವಾಗ ಜಾಗೃತಿಯಿಂದ ಇರ್ಬೇಕು ಅಂತ ಉಗಿದು ಕಳಿಸಿದೆ. ರಾಹುಲ್ ಗಾಂಧಿ ಅದ್ಯಾಕೆ ಹಿಂಗಾದ್ರು ಅಂತ ಅರ್ಥನೇ ಆಗ್ತಾ ಇಲ್ಲ. ಭಾರತೀಯ ಸೇನೆಯ ಮೇಲೆ ಇಷ್ಟೊಂದು ಡೌಟ್ಸ್ಗಳು ಯಾಕೆ? ಸರ್ಜಿಕಲ್ ಸ್ಟ್ರೈಕ್ ಅಂದ್ರೆ ಸಾಕ್ಷಿ ಕೇಳ್ತಾರೆ. ಆಪರೇಷನ್ ಸಿಂಧೂರ್ ಅಂದ್ರೆ ನಮ್ದು ಎಷ್ಟು ವಿಮಾನ ಬಿದ್ದವು ಅಂತ ಕೇಳ್ತಾರೆ. ಅದೇ ಚೀನಾದ ಡ್ರೋನ್ಸ್ ಗಳನ್ನ ತಕೊಂಡ್ ಬಂದು ಪ್ರಮೋಟ್ ಮಾಡ್ತಾರೆ. ರಾಹುಲ್ ಗಾಂಧಿ ಇಷ್ಟೆಲ್ಲ ಮಾತಾಡುವ ನೀವು ನಿಮಗೂ ಚೀನಾಗೂ ಇರುವ ಸಂಬಂಧ ಏನು ಅನ್ನೋದು ಮೊದಲು ಹೇಳಿ. ಒಲಿಂಪಿಕ್ ಸಮಯದಲ್ಲಿ ಚೀನಾಗೆ ಹೋಗಿ ಯಾವ MOUಗೆ ಸಹಿ ಹಾಕಿದ್ರಿ ಅಂತ ಹೇಳಿ. ಇವತ್ತು ಮೋದಿ ಸರ್ಕಾರ ಚೀನಾಗೆ 2000 ಚದರ ಕಿಲೋಮೀಟರ್ ಜಾಗವನ್ನ ಬಿಟ್ಕೊಟ್ಟಿದ್ದಾರೆ ಅಂದ್ರಲ್ಲ, ಇದೇ ನಿಮ್ಮ ಕುಟುಂಬ ಅಕ್ಸೈ ಚಿನ್ ಯಾಕೆ ಬಿಟ್ಕೊಟ್ರು ಹೇಳಿ? ಈ ಮನುಷ್ಯ ಈ ದೇಶದ ಸಂಸದ ಅನ್ನೋದಕ್ಕೆ ಅಸಹ್ಯ ಆಗತ್ತೆ. ಚೂರಾದ್ರೂ ದೇಶ ಪ್ರೇಮ ಬೇಡ್ವಾ? ಎಷ್ಟು ಉಗಿದ್ರು ಅಷ್ಟೆ, ಮತ್ತೆ ಮುಖ ಒರೆಸ್ಕೊಂಡು ಬರ್ತಾರೆ. ಇಡೀ ಜೀವಮಾನವೇ ಇದೇ ಆಗೋಯ್ತು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.